ಹೇಳಿದ್ದಾರೆ. ನಿಮ್ ಮುಂದಿನ ಏನ್ ನಿರ್ಧಾರ? ಯಾರು ನಾಗೇಂದ್ರಪ್ಪ ನಾಗೇಂದ್ರ ಸಚಿವ ಏನ್ ಹೇಳಿದ್ರು? ನಾನು ರಾಜೀನಾಮೆ ಯಾವ ಕಾರಣಕ್ಕೂ ಕೊಡೋದಿಲ್ಲ, ನಾ ಏನ್ ತಪ್ಪು ಮಾಡಿಲ್ಲ ಅಂತ ಹೇಳಿ. ತಪ್ಪು ಮಾಡಿಲ್ಲ ಅತ್ತ. ಮತ್ ಈಗ ಸಿದ್ದರಾಮಯ್ಯಗೆ ನ್ಯಾಣ ಹಾಕ್ಬೇಕಾ ಹೆಂಗ? ಮತ್ ಅವನೇ ಹೇಳ್ಯಾನ ಲೋಪ ಅಸೆಂಬ್ಲಿ ಒಳಗ ಹೇಳಿಲ್ಲ. ನೀವೇ ಹೇಳ್ರಿ, ನೀವು ಪತ್ರಿಕೆ ಸಹೋದರ ನೀವೇ ಹೇಳ್ರಿ. ಅಸೆಂಬ್ಲಿ ಒಳಗೆ ಹೇಳಿಲ್ಲ ಏನಂತ 185 ಕೋಟಿ ರೂಪಾಯಿ ಮಿಸ್ ವ್ಯವಹಾರ ಆಗೋದು SC ST ಕಾರ್ಪೊರೇಷನ್ ನಿಜ ಅದ ಅಂತ ಹೇಳ್ದವ್ರಿಲ್ಲ. ಮತ್ತೆ ಇನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಹಾಕ್ರಿ, ಅದನ್ನೇರೆ ಮಾಡ್ರಿ ಕಡಿ. ಮತ್ತಿಲ್ಲ ಸಿದ್ದರಾಮಯ್ಯ ಹೇಳುದು ನಿಜ ಅದ ಅಂದ್ರ ಇವನ್ನೇರು ಹೊರಗೆ ಹಾಕ್ರಿ. ಅಲ್ಲ ರೀ, ಯಾರಿಗೆ ಮಾನ ಮರ್ಯಾದೆ ಐತೆ ಇಲ್ಲಿ ಇವ್ರು ಕಾಂಗ್ರೆಸ್ನವ್ರು ತೀರ ಇಂಥ ಪರಿ ಯಾರ್ಯಾರೇ ಮಾಡ್ತಾರ ಜಗತ್ತಿನೊಳಗೆ ಹೇಳ್ರಿ ನೋಡೋಣ. ತಮ್ಮ ಮಂತ್ರಿಗಳೇ ಹಿಂದಿದ್ದವ ಒಬ್ಬ ಮುಖ್ಯಮಂತ್ರಿ ಇವನು ಲಫಂಗದನ ಅಂತ ಹೇಳಿ ಅಸೆಂಬ್ಲಿಗೆ ಹೇಳಿದ್ರು. ಇವನು ಲಂಚ ತಿಂದದ್ದು ನಿಜ ಅದ ಅಂತ ಹೇಳಿ ಒಪ್ಕೊಂಡ್ರ. ಅಸೆಂಬ್ಲಿ ಒಳಗೆ ಒಪ್ಕೊಂಡು ಈಗೆಲ್ಲ ಮುಗಿದು ಹೋಗಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದ ಅಂತ ಹೇಳಿ ಅವನ ಮೇಲೆ ಒತ್ತಡ ತಂದು ಕರಪ್ನ ಮನುಷ್ಯನ್ ತಂದು ನೀವು 180 ಕೋಟಿ ಅವನು ಯಾರ ಅಪ್ಪನ ಮನಿದ್ರಿ ಅದು ರೊಕ್ಕ? SC ST ಮಂದಿ ಪಾಪ ಅತ್ಯಂತ ಬಡ ಜನರಿಗೆ ಹೋಗ ರೊಕ್ಕ ಇವ್ರ ನುಂಗ್ಯಾರ ಅಂದ್ರ ಇವ್ರಿಗೆ ಹೆಂಗ್ ಚಲೋ ಮಾಡ್ತಾನೆ? ಇವನಿಗೆ ಒಬ್ಬನಿಗೆ ಅಲ್ಲ, ನಾಗೇಂದ್ರಗ ಇಡೀ ಕಾಂಗ್ರೆಸ್ ಪಕ್ಷಕ್ಕಿನ್ನ ಮುಂದಂತೂ ಚಲೋ ಆಗೋದಿಲ್ಲ. ಯಾಕಂದ್ರೆ ಶಾಪ್ ಹತ್ತದ, 8 ಮಂದಿ ಶಾಪ್ ರೀ. ಒಂದ್ ಕಡೆ ದಲಿತರ ಶಾಪ, ಒಂದ್ ಕಡೆ ಹಿಂದುಳಿದ ವರ್ಗ ಶಾಪ, ಒಂದ್ ಕಡೆ ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಶಾಪ, ಒಂದ್ ಕಡೆ ಮುಸಲ್ಮಾನರ ಶಾಪ. 8 ಮಂದಿ ಶಾಪ್ ರೀ ಇದು. ಬರೀ ಒಬ್ರು ಇಬ್ಬರದ ಶಾಪ್ ಕೊಟ್ರ ಬ್ಯಾರೆ, ಒಂದು ಸಮಾಜ 2 ಸಮಾಜ ಶಾಪ ಕೊಟ್ರ ಬ್ಯಾರೆ. ಇವ್ರವ್ನು ಎಲ್ಲ ಇವನು ಮುಂಜಾನೆ ಹೇಳನ ಮುಸಲ್ರ ಹತ್ತಾರ, ಸಂಜಾಗನ ಬ್ಯಾಕ್ವರ್ಡ್ ಕ್ಲಾಸ್ ಹತ್ತಾರ, ಸಂಜೆ ಆಮೇಲೆ ಮಧ್ಯಾಹ್ನ ದಲಿತರ ಅಂತಾರ. 3 ಮಂದಿ ಹೆಸರು ಹೇಳ್ತೀರಪ್ಪ. ಮುಸಲ್ಮಾನರು ಓಟ್ ಬೇಕು ನಮ್ಮದು ಅಂತ ಹೇಳ್ತೀರಿ, ದಲಿತರು ಓಟ ನಮ್ಮ ಅಂತ ಹೇಳ್ತೀರಿ, ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಮ ಅಂತ ಹೇಳ್ತೀರಿ. ಮತ್ತು ಅವ್ರಿಗೇನೆ ನೀವು ಮೋಸ ಮಾಡ್ತೀರಲ್ರಿ. ನಿಮ್ಮನ್ನು ಅಧಿಕಾರಕ್ಕೆ ತಂದು ಅಧಿಕಾರಕ್ಕೆ ಕುಂದಿರಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ರಾಜ್ಯದೊಳಗೆ ಸರ್ಕಾರ ಕೊಟ್ಟು ಎಲ್ಲ ಮಾಡಿದ್ರ ನೀವು ಅವ್ರದೇ ದುಡ್ಡು ತಿಂತೀರಲ್ಲ. ಬ್ಯಾರೆದವ್ರು ಯಾರು ತಿಂದಿರೇ? ಬ್ಯಾರೆದವ್ರು ತಿಂದಿರಿ ಹಾನಿ ಮಾಡ್ರಿ ನೋಡೋಣ ನೀವು. ಬರೀ ಇವ್ರೇ ಸಿಕ್ಕ ನಿಮ್ಗೆ? ಇದು ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಾಗೇಂದ್ರ ಏನು ಹೇಳ್ಯಾರಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಅವ್ರಾಯ್ತು, ನೀವು ರಾಜೀನಾಮೆ ಕೊಡಬೇಡ, ಅಲ್ಲೇ ಇರಲಿ. ಪೂರಾ ಕಾಂಗ್ರೆಸ್ ಸತ್ಯಾನಾಶ ಈ ರಾಜ್ಯದಾಗ ಆಗಿ ಹೋಗುವವರೆಗೆ ನೀ ಕುಡಿಯಬೇಡ ಮರ, ನಿನ್ನ ಕೈ ಮುಗಿತೀನಿ.